Hello my dear friends and my dear students, welcome to our YouTube channel Civil with Sudhir. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಎರಡು ನೋಟಿಫಿಕೇಶನ್ ಬಂದಿದೆ. ಅಂದರೆ ಎಚ್ ಕೆ ನಾನ್ ಎಚ್ ಕೆ. ಬಟ್ ಎಚ್ ಕೆಯಲ್ಲಿ ನಂಬರ್ ಆಫ್ ಪೋಸ್ಟ್ ಸ್ವಲ್ಪ ಕಮ್ಮಿ ಇದೆ, ನಾನ್ ಎಚ್ ಕೆಯಲ್ಲಿ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇದೆ. ಮತ್ತು ನಂಬರ್ ಆಫ್ ಡಿಪಾರ್ಟ್ಮೆಂಟ್ 8 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ಇಲ್ಲಿ ನೋಡ್ಬೋದು ನೀವು. ಏನಂತಂದರೆ ಒಂದು ನೋಟಿಫಿಕೇಶನ್ನ ರಿಲೀಸ್ ಮಾಡಿದರೆ ಇದರ ಇನ್ಫಾರ್ಮೇಷನ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಬಟ್ ಏನಂತಂದರೆ ಅಫಿಷಿಯಲ್ ಆಗಿ ಇನ್ನೂ ಅದು ಬಂದಿರಲಿಲ್ಲ. ಸೊ ಇದು ಅಫಿಷಿಯಲ್ ಆಗಿ ಬಂದಿದೆ. ಸೊ ಇದು 8ನೇ ತಾರೀಕಿಗೆ ಬಂದಿದೆ, ಆಯಿತಾ. ಸೊ 8ನೇ ತಾರೀಕು ಬಂದಿದೆ, ಅಪ್ಲಿಕೇಶನ್ ಡೇಟು ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅದನ್ನು ಹೇಳ್ಕೊಡ್ತೀನಿ. ಮತ್ತು ಸಿಲೆಬಸ್ ಏನಿದೆ, ಮತ್ತು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಎಲ್ಲರಿಗೆ. ಟೆಂಪ್ರರಿಗೆ ಪರ್ಮನೆಂಟು ಸ್ವಲ್ಪ ಅದನ್ನು ಕನ್ಫ್ಯೂಷನ್, ಅದನ್ನು ಯಾವ ಥರ ಆನ್ಸರ್ ಮಾಡ್ಬೋದು, ಏನು ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ರೈಟ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ನೀವು ನೋಡ್ಬೋದು ಎಚ್ ಕೆ ನಾನ್ ಎಚ್ ಕೆ ಎರಡೂ ಇದೆ. ಈಗ ನಾನು ತಿಳಿಸ್ತಾ ಇರೋದು ಇದು ಎನ್ ಎಚ್ ಕೆ ಇದೆ. ಸೊ ಇದು ನಾನು ತೋರಿಸ್ತಾ ಇರೋದು ಇದು ಎನ್ ಎಚ್ ಕೆ ನೋಟಿಫಿಕೇಶನ್ ಇದೆ. 8 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ದು ಹೇಳಿದ್ದಾರೆ. ಫಸ್ಟು ಬಂದುಬಿಟ್ಟು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರೋ ಖಾಲಿ ಹುದ್ದೆಗಳು. ಪ್ರಥಮ ದರ್ಜೆ ಸಹಾಯಕರದು 4 ಪೋಸ್ಟು, ಆಮೇಲೆ ದ್ವಿತೀಯ ದರ್ಜೆದು 14 ಪೋಸ್ಟು. ಸ್ಯಾಲ್ರಿನೂ ಕೊಟ್ಟಿದ್ದಾರೆ, ನೋಡ್ಕೋಬೋದು. 44,000 ಇಂದ 83,000, 34,000 ಇಂದ 67,000. ಇದು 18 ಪೋಸ್ಟ್ ಇದೆ. ಆಮೇಲೆ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಖಾಲಿ ಇರೋ ಹುದ್ದೆಗಳು. ಅದರಲ್ಲಿ ಕಿರಿಯ ಅಧಿಕಾರಿ 1 ಪೋಸ್ಟ್ ಇದೆ. ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ 2 ಪೋಸ್ಟು. ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣದಲ್ಲಿ 1 ಪೋಸ್ಟು. ಟೋಟಲ್ 4 ಪೋಸ್ಟ್ ಇದೆ. ಕರ್ನಾಟಕ ಯಾವುದು ಸೋಪ್ ಆ್ಯಂಡ್ ಡಿಟರ್ಜೆಂಟ್. ರಾಜೀವ್ ಗಾಂಧಿ ಆರೋಗ್ಯ ವಿಭಾಗ ಅಂದರೆ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ. ಜೂನಿಯರ್ ಪ್ರೋಗ್ರಾಮರ್ 4 ಪೋಸ್ಟ್ ಇದೆ. ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಬಿ 1 ಪೋಸ್ಟ್ ಇದೆ ಇಲ್ಲಿ, ಆಯಿತಾ. ಸಹಾಯಕ ಗ್ರಂಥಪಾಲಕ ಗ್ರೂಪ್ ಸಿ ಇದು 1 ಪೋಸ್ಟ್ ಇದೆ. ಸಹಾಯಕ ಗ್ರೂಪ್ ಸಿ ಇದು 11 ಪೋಸ್ಟು. ಕಿರಿಯ ಸಹಾಯಕ 23 ಪೋಸ್ಟು. ಇದು 40 ಪೋಸ್ಟ್ ಇದೆ, ಆಯಿತಾ. ಸೊ ಇದು 40 ಪೋಸ್ಟು ಇದರಲ್ಲಿದೆ. ಕಲ್ಯಾಣ ಕರ್ನಾಟಕ, ಅದರಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆದಲ್ಲಿ ಸಹಾಯಕ ಲೆಕ್ಕಿಗ 3 ಪೋಸ್ಟು. ನಿರ್ವಾಹಕ 60 ಪೋಸ್ಟ್ ಇದೆ. ರೈಟ್. ಟೋಟಲ್ ಇದು 63 ಪೋಸ್ಟ್ ಇದೆ, ಸರಿನಾ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಏನಂತಂದರೆ ಖಾಲಿ ಇರೋ ಪೋಸ್ಟ್ 15. ಸಹಾಯಕ ಸಂಚಾರ ನಿರೀಕ್ಷಕ 15 ಪೋಸ್ಟು. ಸಹಾಯಕ ಸಂಚಾರ ನಿರೀಕ್ಷಕ ಹಿಂಬಾಕಿ 4 ಪೋಸ್ಟು. ಟೋಟಲ್ 19 ಪೋಸ್ಟ್ ಇದೆ, ಸರಿನಾ. ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಏನು ಕನ್ಫ್ಯೂಷನ್ ಇದೆ ಅಂದರೆ ಇಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್ಲು ಇದೆ, ಸ್ಯಾಲ್ರಿನೂ ಚೆನ್ನಾಗಿದೆ. ನಂಬರ್ ಆಫ್ ಪೋಸ್ಟ್ 10 ಇದೆ. ಕಿರಿಯ ಇಂಜಿನಿಯರ್ದು ನಂಬರ್ ಆಫ್ ಪೋಸ್ಟ್ 5 ಇದೆ. ಇದನ್ನು ಸ್ಯಾಲ್ರಿ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಇಲ್ಲೊಂದು ಕೆಳಗಡೆ ಇದೆ ಒಂದು ಲೈನ್ ಕೊಟ್ಟಿದ್ದಾರಲ್ಲ, ತಾತ್ಕಾಲಿಕ ಹುದ್ದೆಗಳು ಅಂತ. ಇದು ತುಂಬ ಜನ ಕನ್ಫ್ಯೂಷನ್ ಆಗ್ತಿದೆ. ನಾನು ಕೆ ಎ ಆಲ್ರೆಡಿ ಮೇಲು ಟ್ಯಾಗು ಎಲ್ಲ ಮಾಡಿದ್ದೀನಿ, ಮೇಲ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅವ್ರ ಕಡೆಯಿಂದ ಏನೂ ರಿಪ್ಲೈ ಬಂದಿಲ್ಲ. ಸ್ವಲ್ಪ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಇದು ಟೆಂಪ್ರರಿ ಬೇಸ್ ಇದೆ ಅಂತ. ಬಟ್ 100% ಆಗಿ ನಾನು ಹೇಳೋಕ್ಕಾಗೋದಿಲ್ಲ ಇದೇನು ಟೆಂಪ್ರರಿ ಪೋಸ್ಟ್ದಂತೂ ಇಲ್ಲ. ಇವಾಗ ಪೋಸ್ಟ್ ಏನಂತಂದರೆ ಫೈನಲ್ ಆಗಿದೆ. ಬಟ್ ಆದರೂ ತಾತ್ಕಾಲಿಕ ಕೊಟ್ಟಿದ್ದಾರೆ ಅಂದರೆ ಇದು ಟೆಂಪ್ರರಿನೇ ನನಗೆ ಅನಿಸ್ತಾ ಇದೆ. ಬಟ್ ಕನ್ಫರ್ಮೇಷನ್ ಇಲ್ಲ. ಕನ್ಫರ್ಮೇಷನ್ ಆದಮೇಲೆ ಇನ್ನೊಂದು ಸಪ್ರೇಟ್ ಒಂದು ಸಣ್ಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಅದರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಯಾರಿಗಾದ್ರೂ ಇಷ್ಟ ಇತ್ತಂದರೆ ನೀವು ಮಾಡ್ಬೋದು. ಏನು ತಾತ್ಕಾಲಿಕ ಅಂದರೆ ಯಾವ ಥರ ಇರುತ್ತೆ, 1 ವರ್ಷದಿರುತ್ತಾ, ಏನಿರುತ್ತೆ, ಇದ್ರ ಬಗ್ಗೆ ಯಾವುದೇ ಕ್ಲಾರಿಫೈ ಇಲ್ಲ, ಆಯಿತಾ. ಸೊ ನಾನು ಹೇಳಿದ್ದೀನಿ ಡಿಪಾರ್ಟ್ಮೆಂಟ್ ಅವರಿಗೆ ಕೇಳಿ ಏನಾದರೂ ಮಾಡಿ ಬಂದರೆ ನಾವೇನಂತಂದರೆ ನಿಮಗೆ ಅದರ ಅಪ್ಡೇಟ್ ಕೊಡ್ತೇನೆ, ಸರಿನಾ. ನೆಕ್ಸ್ಟು ಮಾರುಕಟ್ಟೆ ಮೇಲ್ವಿಚಾರಕರು 30 ಪೋಸ್ಟ್ ಇದೆ. ಪ್ರಥಮ ದರ್ಜೆ ಸಹಾಯಕರು 30 ಪೋಸ್ಟು. ದ್ವಿತೀಯ ದರ್ಜೆದು 30 ಪೋಸ್ಟು. 75 ಪೋಸ್ಟು ಮಾರಾಟ ಸಹಾಯಕರು ಇದೆ. ಟೋಟಲ್ 180 ಪೋಸ್ಟು. ತಾಂತ್ರಿಕ ಶಿಕ್ಷಣ ಡಿ ಟಿ ಎಲ್ಲಿ ಏನಂತಂದರೆ ಎಫ್ ಡಿ ಎ ಇದೆ, 50 ಪೋಸ್ಟ್ ಇದೆ. ಶಾಲಾ ಶಿಕ್ಷಣದಲ್ಲಿ ಗ್ರೂಪ್ ಸಿ ಪೋಸ್ಟು 10 ಇದೆ. ಏನಂತಂದರೆ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಇವೆಲ್ಲ ನಂಬರ್ ಆಫ್ ಪೋಸ್ಟು ಸೇಮ್. ಈಗ ನಾನು ಎಚ್ ಕೆ ಹೋಗಿ ನೋಡಿದಾಗ, ಆಯಿತಾ, ಇಲ್ಲಿ ನೋಡ್ಬೋದು ನೀವು. ಎಚ್ ಕೆಗೆ ಇದಕ್ಕೆ ಏನು ಡಿಫರೆನ್ಸ್ ಇಲ್ಲ, ಬರೀ ನಂಬರ್ ಆಫ್ ಪೋಸ್ಟು ಅಷ್ಟೇ. ನೋಟಿಫಿಕೇಶನ್ ಸಪ್ರೇಟಾಗಿ ಕರೆದಿದ್ದಾರೆ. ಮಿಕ್ಕಿರೋದು ಎಕ್ಸಾಮ್ ಮಾಡೋದು ಇದೆಲ್ಲ ಏನಂತಂದರೆ ಬೇರೆ ಬೇರೆನೇ ಇರುತ್ತೆ, ಸೇಮ್ ಇರೋದಿಲ್ಲ. ಬೇರೆ ಬೇರೆ ಎಕ್ಸಾಮ್ ನಡೆಸ್ತಾರೆ. ಕೆ ಎ, ಎಚ್ ಕೆ, ನಾನ್ ಎಚ್ ಕೆ ಬೇರೆ ಬೇರೆ ಎಕ್ಸಾಮ್ ನಡೆಸ್ತಾರೆ. ಆದರೂ ನಂಬರ್ ಆಫ್ ಪೋಸ್ಟು ಚೇಂಜ್ ಇದೆ. ಸಿಲೆಬಸ್ ಎಲ್ಲ ಸೇಮ್ ಇರುತ್ತೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನೋಡ್ಬೋದು ನೀವು. ಏನಂತಂದರೆ ಇಲ್ಲಿ 1 ಪೋಸ್ಟ್ ಇದೆ. ಪ್ರಥಮ ದರ್ಜೆ ಸಹಾಯಕರು. ದ್ವಿತೀಯ ದರ್ಜೆದು 6 ಇದೆ. ಟೋಟಲ್ 7 ಪೋಸ್ಟು. ಆಮೇಲೆ ಕರ್ನಾಟಕ ಸೋಪ್ ಇದರಲ್ಲಿ ಕಿರಿಯ ಅಧಿಕಾರಿ ಮಾರುಕಟ್ಟೆಯಲ್ಲಿ 1 ಪೋಸ್ಟು. ಮಾರಾಟ ಪ್ರತಿನಿಧಿಯಲ್ಲಿ 4 ಪೋಸ್ಟು. ಆಪರೇಟರ್ ಅದು 9 ಪೋಸ್ಟು. ಟೋಟಲ್ 14 ಪೋಸ್ಟ್ ಇದೆ. ಆಮೇಲೆ ರಾಜೀವ್ ಗಾಂಧಿಯಲ್ಲಿ ನೋಡ್ಬೋದು ಜೂನಿಯರ್ ಪ್ರೋಗ್ರಾಮು 1, ಸಹಾಯಕ 1 ಪೋಸ್ಟು. ಇದರಲ್ಲಿ 2 ಪೋಸ್ಟ್ ಕಿರಿಯ ಸಹಾಯಕ. ಟೋಟಲ್ 4 ಪೋಸ್ಟ್ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ನಿರ್ವಾಹಕದು ಚೆನ್ನಾಗಿ ಪೋಸ್ಟ್ ಇದೆ. ಕಂಡಕ್ಟರ್, ಆಯಿತಾ. ನಿರ್ವಾಹಕ ಅಂದರೆ
ಕಂಡಕ್ಟರ್ ಪೋಸ್ಟ್ 140 ಇದೆ. ಯಾರ್ಯಾರಿದ್ದರೆ ಅಪ್ಲೈ ಮಾಡ್ಬೋದು. 13 ಪೋಸ್ಟು ಸಹಾಯಕ ಲೆಕ್ಕಿಗಾಗಿದೆ. ಆಮೇಲೆ ತಾಂತ್ರಿಕ ಶಿಕ್ಷಣ ಇಲಾಖೆ ಪ್ರಥಮ ದರ್ಜೆ ಸಹಾಯಕರು 16 ಪೋಸ್ಟು, ದ್ವಿತೀಯ ದರ್ಜೆ 27 ಪೋಸ್ಟು. ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತಂದರೆ ಡಿಪ್ಲೊಮಾ ನಿಮ್ಮದೇನು ಕಾಲೇಜಸ್ ಬರುತ್ತಲ್ಲ ಆ ಕಾಲೇಜಸಲ್ಲಿ FDA ಆಗಿ ನೀವು ಸೆಲೆಕ್ಟ್ ಆಗ್ತೀರಾ. ಸರಿನಾ? ನೋಡಿ, ನೆಕ್ಸ್ಟು ಈಗ ನಾನೇನಂತಂದರೆ ಹೇಳ್ತೀನಿ. ಇಲ್ಲಿಂದ ನೋಡೋಣ. ಇವಾಗ ಶೈಕ್ಷಣಿಕ ವಿದ್ಯಾರ್ಥಿ ಪ್ರಥಮ ದರ್ಜೆ ಸಹಾಯಕ ಅಥವಾ ಸಹಾಯಕ ಗ್ರೂಪ್ ಸಿ, ಪ್ರಥಮ ದರ್ಜೆ ಸಹಾಯಕರು ಗ್ರೂಪ್ ಸಿ ಇತ್ತಂದರೆ ನೀವೇನಂತಂದರೆ ಭಾರತದಲ್ಲಿ ಕಾನೂನು ವಿಶ್ವವಿದ್ಯಾಲಯ ಪದವಿ ಹೊಂದಿರಬೇಕು. ಅಂದರೆ ಡಿಗ್ರಿ ಇದ್ದರೆ ಸಾಕು. ಯಾವುದೇ ಒಂದು ಡಿಗ್ರಿ ಇದ್ದರೂ ಪರವಾಗಿಲ್ಲ, ನೀವು ಅಪ್ಲೈ ಮಾಡ್ಬೋದು ಈ ಎಲ್ಲ ಪೋಸ್ಟ್ಗಳಿಗೆ. ಆಮೇಲೆ ಇವು 3 ಪೋಸ್ಟು: ದ್ವಿತೀಯ ದರ್ಜೆ ಸಹಾಯಕ, ಮಾರಾಟ ಸಹಾಯಕ, ಕಿರಿಯ ಸಹಾಯಕ. ಒಂದು ನಿಮ್ಮ ಹತ್ರ ದ್ವಿತೀಯ PUC ಇರಬೇಕು. ಆಮೇಲೆ ಇಲ್ಲ ಅಂತಂದರೆ ಡಿಪ್ಲೊಮಾ ಇದ್ರೂ ಬರುತ್ತೆ, 2 ವರ್ಷ ITI ಇದ್ರೂ ಬರುತ್ತೆ. ಆಮೇಲೆ ವೃತ್ತಿ ಶಿಕ್ಷಣ ಡಿಪ್ಲೊಮಾ, JOC ಇವು ಯಾವುದಾದ್ರೂ ಇದ್ದರೂ ನೀವು ಅಪ್ಲೈ ಮಾಡ್ಬೋದು. ಸರಿನಾ? ಕ್ಲಿಯರ್. ಸಹಾಯಕ ಸಂಚಾರ ನಿರೀಕ್ಷಕ ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ PUC ಪರೀಕ್ಷೆ ಅಥವಾ 10+2 ಅಲ್ಲಿ ಅಥವಾ ತತ್ಸಂಬಂಧಿತ ಅಂದರೆ ಡಿಪ್ಲೊಮಾ ಇತ್ತಂತಂದರೆ ನೀವು ಅಪ್ಲೈ ಮಾಡ್ಬೋದು. ಸರಿನಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡಿಪ್ಲೊಮಾ ಇದ್ದರೂ ಅಪ್ಲೈ ಮಾಡ್ಬೋದು. ನಿರ್ವಾಹಕ ಅಂತ ಇದೆ. ನಿರ್ವಾಹಕ ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ PUC ಪರೀಕ್ಷೆ ಉತ್ತೀರ್ಣರಾಗಬೇಕು, 10+2 ಇರಬೇಕು, 3 ವರ್ಷ ಡಿಪ್ಲೊಮಾ ಇದ್ದರೂ ನೀವು ಇದನ್ನು ಬರಿಬೋದು. ಸಹಾಯಕ ಲೆಕ್ಕಿಗ ಇದರಲ್ಲೂ ಕಾನೂನಿನ ರೀತಿ ಸ್ಥಾಪಿಸಲಾದ ವಾಣಿಜ್ಯ ಶಾಸ್ತ್ರ 3 ವರ್ಷ ಬ್ಯಾಚುಲರ್ ಕಂಪ್ಯೂಟರ್ ಅವಶ್ಯಕ ಇರಬೇಕು. ಕಿರಿಯ ಅಧಿಕಾರಿ QAD MSc ಕೆಮಿಸ್ಟ್ರಿ ನಿಮ್ಮ ಕ್ವಾಲಿಫಿಕೇಷನ್ ಇರಬೇಕು. ನೆಕ್ಸ್ಟು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ BE BTech ಕೆಮಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಇತ್ತಂದರೆ ಅಥವಾ MSc ಅಥವಾ ಕೆಮಿಸ್ಟ್ರಿ ಇತ್ತಂತಂದರೆ ನೀವು ಅಪ್ಲೈ ಮಾಡ್ಬೋದು. ಸಾಮಗ್ರಿ ಎನಿ ಡಿಗ್ರಿ ವಿತ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಇತ್ತಂದರೆ ನೀವು ಅಪ್ಲೈ ಮಾಡ್ಬೋದು. ಸಹಾಯಕ ಗ್ರಂಥಪಾಲಕ ಅದಕ್ಕೆ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಇರಬೇಕು, ಇನ್ಫಾರ್ಮೇಷನ್ ಸೈನ್ಸ್ ಬೈ ಯೂನಿವರ್ಸಿಟಿ ಇದ್ರೆ ಅಪ್ಲೈ ಮಾಡ್ಬೋದು. ಕಂಪ್ಯೂಟರ್ ನಾಲೆಜ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಗ್ರಂಥಪಾಲಕ ಗ್ರೂಪ್ ಸಿ MLib ಇರಬೇಕು, MISc ಸೆಕೆಂಡ್ ಕ್ಲಾಸ್ ಇದ್ದರೂ ನೀವು ಅಪ್ಲೈ ಮಾಡ್ಬೋದು. 55% ಇದು. ಜೂನಿಯರ್ ಪ್ರೋಗ್ರಾಮರ್ ಇತ್ತಂದರೆ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸಲ್ಲಿ ಇರಬೇಕು. ಸಹಾಯಕ ಇಂಜಿನಿಯರ್ ಸಿವಿಲ್ ನಿಮಗೆ ಗೊತ್ತಿದೆ, BE ಡಿಗ್ರಿ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಆಮೇಲೆ ಕಿರಿಯ ಅಭಿಯಂತರ ನಿಮಗೆ ಗೊತ್ತಿದೆ, ಅದು ಡಿಪ್ಲೊಮಾ ಇದ್ದರೆ ಅಪ್ಲೈ ಮಾಡ್ಬೋದು. ಮಾರುಕಟ್ಟೆ ಮೇಲ್ವಿಚಾರಕರು BSc ಅಗ್ರಿ, ಮಾರ್ಕೆಟಿಂಗ್ ಕೋಆಪ್ರೇಷನ್ನು ಬೇರೆ ಯಾವುದಾದ್ರೂ ಇದ್ದರೂ ನೀವು ಅವತ್ತಲ್ಲಿ ಅಪ್ಲೈ ಮಾಡ್ಬೋದು. ಆಯಿತಾ? ಸೊ ಇದು ಸ್ವಲ್ಪ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ, ಬೇಕಾದರೆ ನೋಡ್ಕೊಳ್ಳಿ ಯಾವ್ಯಾವುದು ಪೋಸ್ಟಿಗೆ ಇದು ಈ ಥರ ಇದೆ ಅಂತ. ಸೊ ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷ ಇದೆ. 2A 2B 3A 3Bಗೆ 41 ಇಯರ್ಸು 43. ಇದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಏನಂತಂದರೆ ಇದನ್ನು ನಾವು ಯೂಸ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗ್ ಡೇಟ್ ನೋಡಿ 8ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಇವತ್ತು 12 ತಾರೀಕಿದೆ, 4 ದಿವಸ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆದರೂ 8 ತಾರೀಕಿಂದ ಸ್ಟಾರ್ಟ್ ಆಗಿದೆ. ಅಪ್ಲೈ ಮಾಡೋರು ಅಪ್ಲೈ ಮಾಡಿ. 31ನೇ ತಾರೀಕುವರೆಗೂ ಇದೆ. 31 ಇದೇ ತಿಂಗಳು 31ವರೆಗಿದೆ. ನೀವೇನಂದರೆ ಅಪ್ಲೈ ಮಾಡ್ಕೊಳ್ಳಿ. 1/11 ಲಾಸ್ಟ್ ಡೇಟ್ ಇದೆ ಇದರದ್ದು. ಆಯಿತಾ? ಲಾಸ್ಟ್ ಡೇಟ್ವರೆಗೂ ವೇಟ್ ಮಾಡಬೇಡಿ, ಯಾಕೆ ಅಂತಂದರೆ ಸುಮ್ಮನೆ ಅಲ್ಲಿ ವೆಬ್ಸೈಟ್ ನಡೆಯೋದಿಲ್ಲ. ಸೊ ಆಮೇಲೆ 2A 2B 3A 3B 750 ರುಪೀಸ್ ಫೀ ಇದೆ. ಆಮೇಲೆ ಬೇರೆಯವರಿಗೆಲ್ಲ 500 ರೂಪಾಯಿ ಇದೆ. ಆಮೇಲೆ ವಿಶೇಷ ಚೇತನವರಿಗೆ 250 ಇದೆ. ಇದು ಸ್ವಲ್ಪ ಜಾಸ್ತಿ ಆಗಿದೆ. ತುಂಬ ಜನ ಹೇಳ್ತಾ ಇದ್ದಾರೆ ಕಮ್ಮಿ ಮಾಡಿ ಅಂತ, ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ವೇಟ್ ಮಾಡಿ ನಾವು ನೋಡಬೇಕಾಗುತ್ತೆ. ಪ್ರೆಸೆಂಟ್ ಅಂತೂ ಯಾವುದೂ ಚೇಂಜ್ ಮಾಡಿಲ್ಲ. ಈಗ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ, ನಾವು ಮಲ್ಟಿಪಲ್ ಪೋಸ್ಟ್ಗೆ ಅಪ್ಲೈ ಮಾಡಬೇಕಲ್ಲ ಸರ್, ಅದು ಏನು ಮಾಡೋದು ಅಂತ. ಅವ್ರು ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ. ಮೇಲ್ಕಂಡ ಎಲ್ಲ ಇಲಾಖೆಗಳ, ನಿಗಮ ಸಂಸ್ಥೆಗಳ ಹುದ್ದೆಗಳ ಆನ್ಲೈನ್ ಮೂಲಕ ಒಂದೇ ಅರ್ಜಿ ಸಲ್ಲಿಸುವ ಅವಕಾಶ ಕಲ್ಪಿಸಲಾಗಿದ್ದು, ಮೊದಲು ಒಂದು ಹುದ್ದೆಯ ಅರ್ಜಿಗೆ ಮೇಲ್ಕಂಡ ಶುಲ್ಕವನ್ನು ಪಾವತಿಸಬೇಕು. ಅಂದರೆ ಈಗ 750 ನೀವು ಪೇ ಮಾಡಿದ್ದೀರಾ. ಸೇಮ್ ಹಾಗೆ ಒಂದೇ ಪಠ್ಯಕ್ರಮದ ಹೆಚ್ಚುವರಿ ವೃಂದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಲ್ಲಿ ಆಯ್ಕೆ ಮಾಡದ ಪ್ರತಿ ಹೆಚ್ಚುವರಿ ಹುದ್ದೆಗೆ, ಅಂದರೆ ಸೇಮ್ ಸಿಲೆಬಸ್ ಇತ್ತು ಅಂತಂದರೆ 100 ರುಪೀಸ್ ಆಗುತ್ತೆ. ಬೇರೆ ಬೇರೆ ಸಿಲೆಬಸ್ ಇತ್ತು ಅಂದರೆ 750 ಪೇ ಮಾಡಬೇಕಾಗುತ್ತೆ, ಸೇಮ್ ಸಿಲೆಬಸ್ ಇದ್ದರೆ. ರೈಟ್? ಅದರಂತೆ ಒಂದೇ ಪಠ್ಯಕ್ರಮ ಹುದ್ದೆಗಳಿಗೆ ಒಂದೇ ಪರೀಕ್ಷೆ ಹಾಜರಾಗುವ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶುಲ್ಕ ಪಾವತಿಸುವ ಹುದ್ದೆಗಳ ಅಂಕಪಟ್ಟಿಯನ್ನು ಪರಿಗಣಿಸಿ ಸಂಬಂಧಪಟ್ಟ ಇಲಾಖೆ ಸಂಸ್ಥೆಗಳಿಗೆ ಅಂತಿಮ ಆಯ್ಕೆ ಪಟ್ಟಿ ಹಸ್ತಾಂತರ. ಅಂದರೆ ಸಿಂಪಲ್ ಆಗಿದೆ. ಸೇಮ್ ಪೋಸ್ಟ್ಗೆ ನೀವು ಅಪ್ಲೈ ಮಾಡೋದಿದೆ ಅಂದರೆ ಸೇಮ್ ಡಿಪಾರ್ಟ್ಮೆಂಟಲ್ಲಿ, ಈಗ BDA ಇದೆ, ಅದರಲ್ಲೇ ಬೇರೆ ಬೇರೆ ಪೋಸ್ಟ್ಗೆ ಅಪ್ಲೈ ಮಾಡೋದಿದ್ರೆ ಒಂದಕ್ಕೆ 750, ರಿಮೈನಿಂಗ್ ಎಲ್ಲ 100. ಆಯಿತಾ? ಸೊ ಆ ಥರ ನೆನಪಿಟ್ಕೊಳ್ಳಿ. ನೆಕ್ಸ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಪೇಪರ್ 1 ಪೇಪರ್ 2 ಇರುತ್ತೆ. ಇವೆಲ್ಲ ಎಕ್ಸಾಮ್ ಸೆಂಟರ್ಸ್ ಇರುತ್ತೆ. ಇದರದ್ದೇನು ತೊಂದರೆ ಇಲ್ಲ, ಎಲ್ಲ ನೋಡ್ಕೋಬೋದು.
ತುಂಬ ಇಂಪಾರ್ಟೆಂಟು. ಇದೇನಂತಂದರೆ ಕನ್ನಡ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ. ಸಿಂಪಲ್ ಆಗಿ ಹೇಳ್ತೀನಿ, ಯಾರ್ಯಾರು ಟೆಂತು ಏನಂತಂದರೆ ಯಾರ್ಯಾರು SSLC ಏನಂತಂದರೆ ಫಸ್ಟ್ ಲ್ಯಾಂಗ್ವೇಜು ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಪದೇ ಪದೇ ಅದೇ ಕೇಳ್ತಾರೆ. ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜ್ ಯಾರ್ಯಾರು ಕನ್ನಡ ಓದಿದ್ದೀರಾ 10th ಅಥವಾ 12th ಆಯಿತಾ, ಅಥವಾ KA ಯಾವುದಾದ್ರೂ ಕನ್ನಡ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೀರಾ, KPSCಯಿಂದನೂ ಕ್ಲಿಯರ್ ಮಾಡಿರೋದಿದ್ದರೆ ಅದರ ಸರ್ಟಿಫಿಕೇಟ್ ಮಾತ್ರ ಇದ್ದರೆ ಯಾವುದೇ ಕನ್ನಡ ಎಕ್ಸಾಮ್ ಬರೆಯೋದು ಬೇಕಾಗಿಲ್ಲ. ಕ್ಲಿಯರ್ ಗೊತ್ತಾಯ್ತಾ? SSLC ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್. KA ಮತ್ತು KPSC ನೀವು ಪಾಸ್ ಆಗಿರೋ ಸರ್ಟಿಫಿಕೇಟು ನಿಮ್ಮ ಹತ್ರ ಇದ್ದರೆ ಅಥವಾ ಪಾಸ್ ಆಗಿರೋ ನಂಬರ್ ನಿಮ್ಮ ಹತ್ರ ಇದ್ದರೆ ಸಾಕು, ಯಾವುದೇ ಕನ್ನಡ ಎಕ್ಸಾಮ್ ಬರೆಯೋದು ಬೇಕಾಗಿಲ್ಲ. ಕ್ಲಿಯರಾ? ಬನ್ನಿ. ಸೊ ನೆಕ್ಸ್ಟ್ ಏನಂತಂದರೆ ಸಿಲೆಬಸ್ ನೋಡೋಣ. ಜೂನಿಯರ್ ಪ್ರೋಗ್ರಾಮರು, ಸಹಾಯಕ ಇಂಜಿನಿಯರು ಗ್ರೂಪ್ ಬಿ ಮತ್ತು ಸಹಾಯಕ ಇಂಜಿನಿಯರ್ ಸಿವಿಲ್ಲು. ಇದು ಪೇಪರ್ 1 ನೀವು ನೋಡಿ ಗೊತ್ತಾಗ್ತದೆ ಏನೇನು ಕೊಟ್ಟಿದ್ದಾರೆ. ಪ್ರಚಲಿತ ವಿದ್ಯಮಾನ, ಸಾಮಾನ್ಯ ವಿಜ್ಞಾನ. ಸೊ ಇದು ಅಂತೂ ಕರೆಂಟ್ ಅಫೇರ್ಸ್ ಇದೆ. ಸಾಮಾನ್ಯ ವಿಜ್ಞಾನ ಕರ್ನಾಟಕ ಇತಿಹಾಸ, ಭೂಗೋಳಶಾಸ್ತ್ರ, ಭಾರತದ ಇತಿಹಾಸ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಭಾರತದ ಸಂವಿಧಾನ, ಸಾರ್ವಜನಿಕ ಆಡಳಿತ, ಗ್ರಾಮೀಣ, ಇವೆಲ್ಲ ಏನು ಕೊಟ್ಟಿದ್ದಾರೆ ಸಿಂಪಲ್ ಆಗಿದೆ. ಇದರಲ್ಲಿ ಜಿಯೋಗ್ರಫಿ ಎಲ್ಲ ಓದಬೇಕು. ಕರ್ನಾಟಕ, ಇಂಡಿಯಾ, ವರ್ಲ್ಡ್ ನಾನು ಹೇಳ್ತೀನಿ ನಿಮಗೆ, ರೈಟ್. ಸಾಮಾನ್ಯ ಸೋಷಿಯಲ್ ಸೈನ್ಸು ಎಲ್ಲ ಓದಬೇಕು. ಅದಾದಮೇಲೆ ಹಿಸ್ಟ್ರಿ ಓದಬೇಕು. ಅದಾದಮೇಲೆ ಏನಂತಂದರೆ ಎಕನಾಮಿಕ್ಸು ಓದಬೇಕಾಗುತ್ತೆ. ಭಾರತದ ಅರ್ಥವ್ಯವಸ್ಥೆ ಕೊಟ್ಟಿದ್ದಾರೆ ನೋಡಿ. ಅಂತಾರಾಷ್ಟ್ರೀಯ ಸಂಬಂಧಗಳು, ಪರಿಸರ ವಿಜ್ಞಾನ ಅಂದರೆ ಎನ್ವೈರ್ಮೆಂಟಲ್ ಸ್ಟಡೀಸು ಓದಬೇಕು. ಸರಿನಾ? ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆ ವಿಷಯಗಳು ಅಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಏನಂತಾರೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಸಪ್ರೇಟ್ ಮತ್ತೊಂದು ವಿಡಿಯೋ ಮಾಡ್ತೀನಿ ಯಾವ ಥರ ಓದಬೇಕು ಅಂತ. 300 ಮಾರ್ಕ್ಸ್ ಇದೆ, 2 ಗಂಟೆ ಟೈಮು, ಚೆನ್ನಾಗಿದೆ ಟೈಮು. ಸೊ ನಿರ್ದಿಷ್ಟ ಪತ್ರಿಕೆ ಇದು ಸಿವಿಲು ಮತ್ತು ಬೇರೆ ಎಲ್ಲ ನಿರ್ದೇಶಕ ಯಾರು ಕೊಟ್ಟಿದ್ದಾರೆ ಅವ್ರಿಗೆ 2 hours ಟೈಮ್ ಕೊಟ್ಟಿದ್ದಾರೆ. ಪ್ರಥಮ ದರ್ಜೆ ಸಹಾಯಕರು, ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ್, ಇನ್ಸ್ಪೆಕ್ಟರು, ಸಹಾಯಕ ಗ್ರಂಥಪಾಲ ಇವೆಲ್ಲರಿಗೂ ಸೇಮ್ ಸಿಲೆಬಸ್ ಇದೆ. ಕಿರಿಯ ಅಭ್ಯಂತರ ಸಿವಿಲ್ಗೂ ನೋಡಿ ಸೇಮ್ ಸಿಲೆಬಸ್ ಇದೆ. ತುಂಬ ಜಾಸ್ತಿ ಕೊಟ್ಟಿದ್ದಾರೆ, ನೋಡಿದ್ರೆ ಅರ್ಥ ಆಗ್ತದೆ. ಇದೇನು ಅಂತಂದರೆ ಸಿಲೆಬಸ್ ಬೇರೆ ಬೇರೆ ಮಾಡೋ ಥರ ಮಾಡಿದ್ದಾರೆ, ಬಟ್ ಕ್ವಶನ್ ಯಾವ ಥರ ಫ್ರೇಮ್ ಮಾಡ್ತಾರೆ ನಿಮ್ಗೆ ಗೊತ್ತಿದೆ. ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ. ನೋಡಿ ಯಾವ ಥರ ಅನಿಸ್ತಾ ಇದೆ ಅಂದರೆ ಏನಿದು ಸಿಂಪಲ್ ಕೊಟ್ಟಿದೆ ಅಂತ. ಕ್ವಶನ್ ಕೊಟ್ಟರೆ ನಮ್ಗೆ ಅದು ಆನ್ಸರ್ ಮಾಡೋಕ್ಕೆ ಬರೋದಿಲ್ಲ, ಆ ಥರ ಇರುತ್ತೆ. ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ಸಿಲೆಬಸ್ಸು ಏನಂತಂದರೆ ಓದಬೇಕಾಗುತ್ತೆ. ಕರ್ನಾಟಕದ ಇತಿಹಾಸ ಇದೆ, ಭಾರತ ಮತ್ತು ಕರ್ನಾಟಕ ಇತಿಹಾಸ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಭಾರತ ಸಂವಿಧಾನ, ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ, ಬೌದ್ಧಿಕ ಸಾಮರ್ಥ್ಯ ವಿಷಯ, ಆಮೇಲೆ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿಷಯಗಳು. ಗೊತ್ತಾಗ್ತಿದೆಯಾ? ವಿಷಯಗಳು ಅಂತ ಕೊಟ್ಟಿದ್ದಾರೆ ಅಂದರೆ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಓದಬೇಕಾಗುತ್ತೆ. ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆಯ ವಿಷಯಗಳು, ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದು ಏನಂತಂದರೆ ಒಂದು ಟೈಪ್ ಆಫ್ ಹಿಸ್ಟ್ರಿ ಪ್ಲಸ್ ಪಾಲಿಟಿಕ್ಸ್ ಮಿಕ್ಸ್ ಇದ್ದಂಗಿದೆ ಅದು ಈ ಸಬ್ಜೆಕ್ಟು. ಆಮೇಲೆ ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ, ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತು ವಿಷಯಗಳು. ಅಂದರೆ ಕರ್ನಾಟಕದ ಎಕನಾಮಿಕ್ಸು ಯಾವ ಥರ ನಮ್ಮದು ಗೌರ್ಮೆಂಟ್ ನಡೆಯುತ್ತೆ, ಅದ್ರದ್ದು ಏನೇನು ಅವಯವ ಖರ್ಚುಗಳು ಏನಿದೆ ಅದ್ರ ಬಗ್ಗೆ. ಆಮೇಲೆ RDPR ಡಿಪಾರ್ಟ್ಮೆಂಟು, ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಬಗ್ಗೆ ಇದೆ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆ ಯಾವ ಥರ ಇದೆ, ಕೋಆಪ್ರೇಷನ್ನು ಅದ್ರ ಬಗ್ಗೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆ, ಇದು ಸೇಮ್ ಸಿಲೆಬಸ್ ಇದೆ. ಗ್ರೂಪ್ ಸಿ ಸಿಲೆಬಸ್ಸು ಎಲ್ಲಿ ಕೊಟ್ಟಿದ್ರು ನೋಡ್ರಿ ಮೊದಲು, ಅದು ಸೇಮ್ ಇದೆ, ಅದರಲ್ಲಿ ಚೇಂಜ್ ಮಾಡಿಲ್ಲ ಅವರು. ಸರಿನಾ? ಮತ್ತೊಂದೇನು ಅಂತಂದರೆ ಇಲ್ಲಿ JE ಸಿವಿಲ್ಗೆ ಏನಂತಂದರೆ ಟೆಕ್ನಿಕಲ್ ಕೊಟ್ಟಿಲ್ಲ ಅವರು. ಮೊದಲು ಅವರು ಟೆಕ್ನಿಕಲ್ ಕೊಡ್ತಾಯಿದ್ರು, ಈಗ ಇವರು KPSCನ ಫಾಲೋ ಮಾಡಿಬಿಟ್ಟಿದ್ದಾರೆ. C&L ರೂಲ್ಸ್ ಪ್ರಕಾರ ಏನು ಡಿಪಾರ್ಟ್ಮೆಂಟ್ ಏನು ಕೊಟ್ಟಿದೆ ಅದ್ರ ಪ್ರಕಾರ ಇಟ್ಟಿದ್ದಾರೆ. ಸರಿನಾ? ಫಸ್ಟಿಗೆ 2 ಪತ್ರಿಕೆ 2 ನಿಮ್ಗೆ ಗೊತ್ತಿದೆ, ಕನ್ನಡ ಇದೆ, ಇಂಗ್ಲೀಷ್ ಇದೆ, ಕಂಪ್ಯೂಟರ್ ಜ್ಞಾನ ಇದೆ. 100 ಮಾರ್ಕ್ಸು 2 ಗಂಟೆ, ಇದನ್ನು 100 ಮಾರ್ಕ್ಸು 2 ಗಂಟೆ. ಸರಿನಾ? ಈಗ ಸ್ಪೆಸಿಫಿಕ್ ಪೇಪರ್ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಇಲ್ಲಿ AE ಮತ್ತು AEದು ಕೊಟ್ಟಿಲ್ಲ, ಇನ್ನು AEದು ರಿಲೀಸ್ ಮಾಡ್ಬೋದು. ಸೊ ಏನು ಡಿಪಾರ್ಟ್ಮೆಂಟ್ ಕೊಟ್ಟಿದೆಯೋ ಎಲ್ಲೋ ಗೊತ್ತಿಲ್ಲ. ಸೊ ಕೊಟ್ಟ ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇದು ಹಿರಿಯ ಅಧಿಕಾರಿ ಉತ್ಪನ್ನದ ಬಗ್ಗೆ ಇದೆ, ನೋಡ್ಕೋಬೋದು ನೀವು. ಆಮೇಲೆ ಇದು ಬೇರೆದಿದೆ, ಇದನ್ನು ನೋಡಿ. ದ್ವಿತೀಯ ದರ್ಜೆ ಸಹಾಯಕ SD ಅದು, ಹಿರಿಯ ಸಹಾಯಕ ಸಂಚಾರಕ ನಿರೀಕ್ಷಕ. ನೋಡಿ ಸಿಲೆಬಸ್ಸು ಎಲ್ಲ ಡಿಪಾರ್ಟ್ಮೆಂಟು ಈಗ ನೋಡಿ, ಇದಕ್ಕೆ ಸೆಕೆಂಡ್ ಪೇಪರ್ ಅಂತ ಎಲ್ಲದೂ ಕಾಮನ್ ಕೊಟ್ಟಿದ್ದಾರೆ. ಬಟ್ ಈ ಲೆವೆಲು ಆ ಲೆವೆಲ್ಗೆ ಕ್ವಶನ್ ಪೇಪರ್ ಸ್ವಲ್ಪ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ. ಅದು FDA, ಈಗ ಇದು ಇರೋದು SDA ಥರ ಇದೆ ಇದು. ಸರಿನಾ? ಸೊ ಅದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. 100 ಮಾರ್ಕ್ಸು 100 ಕ್ವಶನ್ನು, 2 ಗಂಟೆ ಟೈಮು. ಇಲ್ಲೇನಿದೆ ಸೇಮ್ ಅನ್ನಿಸ್ತಾ ಇದೆ, ಆದರೂ ಏನಂತಂದರೆ ಕ್ವಶನಲ್ಲಿ ಡಿಫ್ರೆನ್ಸ್ ಇರುತ್ತೆ. ಕ್ವಶನಲ್ಲಿ ಡಿಫರೆನ್ಸ್ ಇದ್ದೇ ಇರುತ್ತೆ. ಈಗ ನೋಡಿ ಇಲ್ಲಿ ಏನಿದೆ, ಇದು
ಇದೇನಿದೆ ಇದು, ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಟಾಪಿಕ್ಸ್ನು ಜಾಸ್ತಿ ಇದೆ ಮತ್ತು ಕ್ವಶನಲ್ಲೂ ಡಿಫ್ರೆನ್ಸ್ ಆಗೇ ಆಗುತ್ತೆ. ಸರಿನಾ? ನೆಗೆಟಿವ್ ಇದೆ, ನೆನಪಿಟ್ಕೊಳ್ಳಿ ಎಲ್ಲರೂ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ 1/4. ಇನ್ನೊಂದು ವೆರಿ ಇಂಪಾರ್ಟೆಂಟು, ಈಗ ಹೇಳಿರೋ ಪ್ರಕಾರ, ಇವ್ರು ಹೇಳಿರೋ ಪ್ರಕಾರ 5ನೇ ಆಯ್ಕೆ ವೃತ್ತಿ ಒಂದು ಕೊಟ್ಟಿದ್ದಾರೆ, 5th ಆಪ್ಷನ್ ಕೊಟ್ಟಿದ್ದಾರೆ. 5ನೇ ಆಯ್ಕೆ ಏನು ಮಾಡಬೇಕು ಅಂದರೆ ಶೇಡ್ ಮಾಡಲು ಕೊನೆ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. 5 ನಿಮಿಷ ಕೊಟ್ಟಿದ್ದಾರೆ. ಏನು ಎಲ್ಲ ಆನ್ಸರ್ ಮಾಡಿದ್ದೀರಾ, ಮಾಡಿದ್ಮೇಲೆ ಒಂದೊಂದು ಆನ್ಸರ್ ಗೊತ್ತಿರೋದಿಲ್ಲ, ಹಾಕೋದು ಬೇಡ ನೆಗೆಟಿವ್ ಆಗುತ್ತೆ ಅಂಥ ಕ್ವಶನ್ನ 5th ಆಪ್ಷನ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸರಿನಾ? ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅದರದ್ದು 1/4 ಕಟ್ ಆಗುತ್ತೆ. ಅಂದರೆ 5th ಆಪ್ಷನ್ ನೀವು ಫಿಲ್ ಮಾಡಲಿಲ್ಲ ಅಂದರೂ ನಿಮಗೆ 1/4 ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಿ ಕೇರ್ಫುಲ್, ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಮಾಡಲಿಲ್ಲ ಅಂದರೆ ನಿಮ್ಮದೇ ಅಂಕಗಳು ಕಟ್ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸರಿನಾ? ಸೊ ಇದಿಷ್ಟು ಇಂಪಾರ್ಟೆಂಟ್ ಏನೇನಿತ್ತು ನಾನೆಲ್ಲ ಹೇಳ್ಕೊಟ್ಟಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಇವೆಲ್ಲ ಆಮೇಲೆ ಫಾರ್ಮೆಟ್ಸ್ಗಳಿದೆ, ನೀವು ಬೇಕಾದರೆ ನೋಡ್ಕೋಬೋದು. ಸಿಲೆಬಸ್ಸು ನಾನು ಹೇಳ್ತೀನಲ್ಲ, ಇದು ಇನ್ನೂ ನಿರ್ದಿಷ್ಟ ಪತ್ರಿಕೆ ಬಗ್ಗೆ ಬಿಟ್ಟಿಲ್ಲ, ಬಿಟ್ಟ ತಕ್ಷಣ ನಾನು ಹೇಳ್ತೀನಿ. ಇನ್ನೊಂದು ಏನಂತಂದರೆ, ಈಗ ವೆಬ್ಸೈಟಲ್ಲಿ ಹೋಗ್ತೀವಿ, CET ಏನು ವೆಬ್ಸೈಟ್ ಇದೆಯಲ್ಲ, ಇದು KA ವೆಬ್ಸೈಟಲ್ಲಿ. ಈಗ ಸ್ವಲ್ಪ ಜನಕ್ಕೆ ಹುದ್ದೆ ವರ್ಗೀಕರಣ ನೋಡೋದಿದೆ ಅಂತಂದರೆ ನೀವು ಕ್ಲಿಕ್ ಮಾಡ್ಬೋದು. ಎಲ್ಲನೂ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಈಗ ಕರ್ನಾಟಕ ಸೋಪ್ ಇದೆ, RJS ಇದೆ, ಕೃಷಿ ಶಾಲಾ ಶಿಕ್ಷಣ ಇಲಾಖೆ ಇದೆ, KSRTC ಇದೆ, ತಾಂತ್ರಿಕ ಶಿಕ್ಷಣ ಇಲಾಖೆ, ಈಗ FDA ಪೋಸ್ಟ್ ಇದೆ. ಸೊ ಯಾವ್ಯಾವುದರಲ್ಲಿ ಏನೇನು ಕೃಷಿ ಮಾರುಕಟ್ಟೆ ಇಲಾಖೆ ಈಗ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು, ಇಲ್ಲಿ ತೋರಿಸ್ತೀನಿ, ಒಂದು ನಿಮಿಷ. ಇಲ್ಲಿ ನೋಡಿ, ಕೃಷಿ ಮಾರುಕಟ್ಟೆಯಲ್ಲಿ ಸಹಾಯಕ ಅಭಿಯಂತರು ಸಿವಿಲ್ ಇದೆ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಅಂತ ಕೊಟ್ಟಿದ್ದಾರೆ ನೋಡಿ, ನೋಡ್ಬೋದು. ಇಲ್ಲಿ ಯಾವ್ಯಾವುದಕ್ಕೆ ಎಷ್ಟು ಪೋಸ್ಟ್ ಇದೆ, 10 ಪೋಸ್ಟಲ್ಲಿ 2A 1 ಪೋಸ್ಟ್ ಇದೆ, ಪ್ರವರ್ಗ 1 ಪೋಸ್ಟು. ಸೊ ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ನೋಡಿಕೊಂಡು ಏನಂತಂದರೆ ಅಪ್ಲೈ ಮಾಡ್ಬೋದು, ಇಲ್ಲ ಏನು ಮಾಡ್ಬೋದು, ಬೇರೆ ಬೇರೆ ಸಿವಿಲ್ದು ಇದೆ ನೋಡಿ. ಯಾವುದೋ ಒಂಥರ JE ಸಿವಿಲ್ದು 5 ಪೋಸ್ಟ್ಗೆ ಯಾವ ಥರ ಡಿವೈಡ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇದು ನಾನು ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತಾ ಇರೋದು. ಇದು KA ವೆಬ್ಸೈಟಲ್ಲಿ ಇದೆ, ನೀವು ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇವೆಲ್ಲ ಇವೆಲ್ಲ ಅದೇ ಇದೆ. ಸೇಮ್ ಇದೇನು HKದು ಇದೇ ಥರ ಇದೆ. ನೇಮಕಾತಿಯಲ್ಲಿ ಹೋಗಿ ವಿವಿಧ ಇಲಾಖೆಯಲ್ಲಿ ಹೋಗಿ ಆಮೇಲೆ ಇಲ್ಲಿ ಹೋಗಿನ ನೋಡಿ, ಇಲ್ಲಿ HK ನಾನ್ HK ಅಂತ ಇದೆ. ಕ್ಲಿಕ್ ಮಾಡಿದಾಗ ಅಲ್ಲಿ ಎಲ್ಲ ನಂಬರ್ ಆಫ್ ಪೋಸ್ಟ್ ಏನಿದೆ ಎಲ್ಲನೂ ಗೊತ್ತಾಗ್ತದೆ. ಸರಿನಾ? ಸೊ ಅದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡಿ. ಪ್ರಮಾಣ ಪತ್ರ ನಮೂನೆಯನ್ನು ಕೊಟ್ಟಿದ್ದಾರೆ, ನೀವು ನೋಡ್ಕೊಂಡು ಬೇಕಾದರೆ ಮಾಡಿ ಅಂತ ಹೇಳ್ತಾ ಇರೋದು. ರೈಟ್? ಸೊ ಇದಿಷ್ಟು ಏನಂತಂದರೆ ಕಂಪ್ಲೀಟ್ ಇನ್ಫಾರ್ಮೇಷನು ನೋಟಿಫಿಕೇಷನ್ ಬಗ್ಗೆ ಇತ್ತು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಏನು ಮಾಡ್ಬೋದು ಮುಂದೆ, ಅಥವಾ ಸ್ಟಡಿ ಯಾವ ಥರ ಮಾಡಬೇಕು, ಮತ್ತು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಒಂದು ಜನರಲೈಸ್ ಒಂದು ಏನಂತಂದರೆ ಇನ್ಫಾರ್ಮೇಷನ್ ಎಲ್ಲನೂ ನಿಮಗೋಸ್ಕರ ಹೇಳೋಕ್ಕೆ ಒಂದು ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ. ಸರಿನಾ? ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.